ಹಲೋ ವಿವರ್ಸ್, ವೆಲ್ಕಮ್ ಟು ಎಸ್ ಪಿ ಬ್ಲಾಗ್ಸ್. ನಾನು ಸಂತೋಷ್. ಬನ್ನಿ, ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಜಪಾನ್ ಚಿಕನ್ ರೆಸಿಪಿ. ನಾರ್ಮಲ್ ಆಗಿ ಚಿಕನ್ ರೆಸಿಪೀಸ್ ನೀವು ಬೇರೆ ವೆರೈಟೀಸ್ ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ ನಾವು. ಬಟ್ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ಥರ ಮಾಡಿಕೊಂಡು ಟ್ರೈ ಮಾಡಿ. ತುಂಬಾನೇ ಸೂಪರ್ ಆಗಿದೆ. ಒಂದು ಫ್ಯಾಂಟಾಸ್ಟಿಕ್ ಟೇಸ್ಟ್ ಇರುವಂತಹ ಚಿಕನ್ ರೆಸಿಪಿ ಇದು. ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲ, ಸಿಂಪಲ್ ನೋಡಿ, ಇಷ್ಟೇ ಇರೋದು ಇಂಗ್ರೀಡಿಯೆಂಟ್ಸು. ಕಾರ್ನ್ಫ್ಲವರ್ ತಗೊಳ್ಳಿ, ಒಂದು 2 ಟೇಬಲ್ ಸ್ಪೂನ್, ಮತ್ತು ಮೈದಾ 2 ಟೇಬಲ್ ಸ್ಪೂನ್, ಮತ್ತು ಹಾಫ್ ಸ್ಪೂನ್ ಪೆಪ್ಪರ್, ಮತ್ತು ಇನ್ನೊಂದು ಹಾಫ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅಗೇನ್ ಡಿಪೆಂಡಿಂಗ್ ಆನ್ ದ ಚಿಕನ್ ಕ್ವಾಂಟಿಟಿ, ನಿಮ್ಗೆ ಎಷ್ಟು ಚಿಕನ್ ಕ್ವಾಂಟಿಟಿಯೋ ಅದ್ರ ಮೇಲೆ ಫ್ಲವರಿಂಗ್ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಂದು 2 ಸ್ಟೆಪ್ ಪ್ರಾಸೆಸ್ ಮಾಡಬೇಕು. ಫಸ್ಟ್ ಚಿಕನ್ ನಾವು ಫ್ರೈ ಮಾಡಬೇಕು, ಇದು ಮ್ಯಾರಿನೇಷನ್ ತರ ಮಾಡಿಕೊಂಡು. ಸೊ ಈ ಮ್ಯಾರಿನೇಷನ್ ಚಿಕನ್ ಫ್ರೈ ಏನಕ್ಕೆ ಅಂದ್ರೆ ಅದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಆ ಮೇಲೆ ಲೇಯರು ಕ್ರಂಚಿ ಕ್ರಿಸ್ಪಿ ಮತ್ತು ಒಳಗಡೆ ಸಾಫ್ಟ್, ಸೂಪರ್ ಆಗಿರುತ್ತೆ. ನೀವು ಬೇಕಂದ್ರೆ ಇದಕ್ಕೆ ಏನಾದ್ರು ಈ ಆರಿಗಾನೋ, ಚಿಕನ್ ಫ್ಲೇಕ್ಸ್ ಆರ್ ಚಿಲ್ಲಿ ಫ್ಲೇಕ್ಸ್ ಏನ್ ಬೇಕಾದ್ರೂ ಟ್ರೈ ಮಾಡಕ್ಕೆ ಇದಕ್ಕೆ ಈ ಮ್ಯಾರಿನೇಷನ್ ಹಾಕೊಂಡು ಮಾಡ್ಕೊಬಹುದು ಕಸ್ಟಮೈಸ್ಡ್ ಆಗಿ. ಬಟ್ ಮ್ಯಾಕ್ಸಿಮಮ್ ಅದು ಸ್ವಲ್ಪ ವೈಟಿಶ್ ಆಗಿರ್ಬೇಕು, ಲೈಟ್ ಕಲರ್ ಇದ್ದಾಗ ಅದು ಒರಿಜಿನಲ್ ಜಪಾನ್ ಚಿಕನ್ ಟೇಸ್ಟ್ ಬರುತ್ತೆ. ನೋಡ್ರಿ, ನಾವೊಂದು ಇಲ್ಲಿ 250 ಗ್ರಾಮ್ ಚಿಕನ್ ತಗೊಂಡಿದ್ದೀವಿ ಅಷ್ಟೇ. ಇಷ್ಟು ಕ್ವಾಂಟಿಟಿ ಚಿಕನ್ಗೆ ನೀವು ಮೀಡಿಯಂ ಕೋಟ್ ಆದರೆ ಸಾಕು, ಅಷ್ಟು ಮಾತ್ರ ಮ್ಯಾರಿನೇಷನ್ ಕಲಿಸ್ಕೊಳ್ಳಿ. ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ. ಮತ್ತು ಕ್ಯಾಶ್ಯೂ ತೊಗೊಂಡಿದ್ದೀವಿ, ಕ್ಯಾಶ್ಯೂ ಪೌಡರ್. ಸೊ ನೀವೇ ಕ್ಯಾಶ್ಯೂನ ಕುಟ್ಟಿ ಪೌಡರ್ ಮಾಡಿಕೊಂಡ್ರೆ ಅದು ಒಳ್ಳೆ ಟೇಸ್ಟ್ ಟೆಕ್ಸ್ಚರ್ ಕೊಡುತ್ತೆ. ನೀವು ಅಂಗಡಿಯಲ್ಲೇ ಆಲ್ರೆಡಿ ಕ್ಯಾಶ್ಯೂ ರೆಡಿ ಪೌಡರ್ನ ಯೂಸ್ ಮಾಡಬೇಡಿ. ಸೊ ಈಗ ಮ್ಯಾರಿನೇಟ್ ಆಗಿರುವಂಥ ಚಿಕನ್ ನಾವು ಫ್ರೈ ಮಾಡ್ಕೊಳ್ಳೋಣ. ನೀವು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ, ಇಲ್ಲ ಈ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಳ್ಳೆ ರೆಸಿಪಿ ವಿಡಿಯೋಸ್ ಎಲ್ಲ ಅಪ್ಕಮಿಂಗ್ ಬರೋದಿದೆ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ರೆಸಿಪಿನ ಮರಿದ್ರೆ ಮನೇಲಿ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಬಟ್ ಒಂದ್ಸರಿ ಈ ರೆಸಿಪಿ ಮಾಡಿ ತಿಂದ್ಮೇಲಂತೂ ನೀವು ಎವ್ರಿ ವೀಕೆಂಡ್ ಇದನ್ನ ಸ್ಮಾಲ್ ಕ್ವಾಂಟಿಟಿ ಟ್ರೈ ಮಾಡ್ತಿರತ್ತೆ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ಅಲ್ಟಿಮೇಟ್ ರೆಸಿಪಿ ಇದು ಈವ್ನಿಂಗ್ ಸ್ನ್ಯಾಕ್ಗೆ. ನೋಡಿ, ಅದನ್ನ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಬೇಕು. ಸೊ ಅದು ಕ್ರಿಸ್ಪಿ ಕ್ರಂಚಿಯಾಗಿ ಚಿಕನ್ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಸಾಸೇಜ್ ಮಾಡಿ, ಈ ಸಾಸೇಜ್ಗೆ ಅದನ್ನ ಹಾಕ್ಬಿಟ್ಟು ಟಾಸ್ ಮಾಡಬೇಕು ಲೈಟಾಗಿ. ಗ್ರೇವಿ ಬೇಕಾದರೆ ಗ್ರೇವಿ, ಅವ್ರದ್ದು ಮೀಡಿಯಮ್ ಡ್ರೈ ಫ್ರೈ ಕೂಡ ಮಾಡ್ಕೊಳ್ಬೋದು, ಹೆಂಗ್ ಬೇಕು ಹಂಗೆ, ನಿಮ್ಮ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಅದು. ಸೊ ನಾನು ನಾರ್ಮಲ್ ಆಗಿ ಮಾಡ್ತಿದ್ದೀನಿ, ಜಾಸ್ತಿ ಡ್ರೈ ಇಲ್ಲ, ಗ್ರೇವಿನೂ ಇಲ್ಲ. ಬಟರ್ಗೆ ಗ್ರೀನ್ ಚಿಲ್ಲೀಸ್ ಚಾಪ್ ಮಾಡಿ ಹಾಕ್ಬಿಟ್ಟು, ನಾವು ಈ ಕ್ಯಾಶ್ಯೂಸು ಬೇರೆ ಕ್ಯಾಶ್ಯೂಸ್, ಇದು ಪುಡಿ ಮಾಡಿ ಇಕ್ಕೋ ಕ್ಯಾಶ್ಯೂಸ್ ಬೇರೆ, ಮತ್ತು ಇದು ನಾರ್ಮಲ್ ಆಗಿ ಸ್ವಲ್ಪ ಬಾಯಿಗೆ ಸಿಗೋ ಥರ ಪೀಸ್ ಮಾಡ್ಕೊಂಡಿದ್ದೀವಿ. ಮತ್ತು ಹಾಲು ಹಾಕ್ಕೋಬೇಕು, ಇದು ಇಂಪಾರ್ಟೆಂಟ್ ಇಲ್ಲಿ. ಸಕ್ಕರೆ ಹಾಕಿರೋ ಹಾಲಾದ್ರೂ ಓಕೆ, ಇಲ್ಲಾಂದ್ರೆ ಓಕೆ. ಬಟ್ ಹಾಲು ಸ್ವಲ್ಪ ಥಿಕ್ನೆಸ್ ಇರೋ ಹಾಲು, ಕಾಯಿಸಿ ಆರಿ ಸಿಕ್ಕಿರೋ ಹಾಲು ಹಾಕ್ಬೇಕು. ಇದನ್ನ ಸ್ವಲ್ಪ ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು, ಆ ಕನ್ಸಿಸ್ಟೆನ್ಸಿ ಬರೋವರೆಗೂ. ನೀಟಾಗಿ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗಿದ ತಕ್ಷಣ ನೋಡಿ, ಒಂದು ಸ್ಪೂನ್ ಶುಗರ್, ಮತ್ತೆ ಇನ್ನೊಂದು ನಾವು ಆಗ್ಲೇ ಪೌಡರ್ ಮಾಡಿರೋ ಕ್ಯಾಶ್ಯೂ ಪೌಡರ್, ಸಾಲ್ಟ್, ಈಗ ಸ್ವಲ್ಪ ಪೆಪ್ಪರ್. ಸೊ ನಾವು ಚಿಕನಲ್ಲಿ ಪೆಪ್ಪರ್ ಹಾಕಿರ್ತೀವಿ, ಅದೇ ಖಾರಕ್ಕೆ ಇದಕ್ಕೆ ಈ ಸಾಸೇಜ್ಗೆ ಸ್ವಲ್ಪ ಪೆಪ್ಪರ್. ಬೇರೆ ಏನು ಚಿಲ್ಲಿ ಪೌಡರ್ ಖಾರ ಏನಿರಲ್ಲ, ಪ್ಲೇನ್ ಸಟಲ್ ಅಂಡ್ ಮೈಲ್ಡ್ ಸ್ವೀಟ್ ಟೇಸ್ಟಲ್ಲಿ ಇರುತ್ತೆ. ಅಲ್ಟಿಮೇಟ್ ಜಪಾನ್ ಚಿಕನ್. ಫ್ರೈ ಮಾಡಿರೋ ಚಿಕನ್ ಅದಕ್ಕೆ ಹಾಕ್ಕೊಳ್ಳಿ, ಮತ್ತೆ ನಾವು ಟಾಸ್ ಮಾಡ್ಕೋಬೇಕು.
ಸ್ವಲ್ಪ ವೆಟ್ನೆಸ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಫ್ರೆಶ್ ಕ್ರೀಮ್ ಆಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಆಲ್ಮೋಸ್ಟ್ ಡನ್. ಮೇಲೆ ಕ್ರಂಚಿ ಸಾಫ್ಟ್ ಟೆಕ್ಸ್ಚರ್ ಮತ್ತೆ ಒಳಗಡೆ ಚಿಕನ್ ಸಾಫ್ಟ್ ಆಗಿ ಬಂದಿರುತ್ತೆ. Finally guys, thanks for watching. We are done with Japan chicken. Just garnishing. You are ready to eat. Thank you.